ಬ್ಯೂಟಿಫುಲ್ ಬರ್ಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನನಗೆ ಇನ್ನೊಂದು ಚಾನಲಲ್ಲಿ ಟ್ವಿನ್ ಫ್ಲೇಮ್ ಬಗ್ಗೆ ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಆಗಿ ಅದು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಐ ಆಮ್ ವೆರಿ ಸಾರಿ. ಇವತ್ತು ನಾನು ಟ್ರೈ ಮಾಡ್ತೀನಿ ಹಾಕೋದಕ್ಕೆ. ಓಕೆ, ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ ಇವತ್ತು ಹಾಕೋದಕ್ಕೆ. ಇವತ್ತಿನ ರೀಡಿಂಗ್ ಏನು ಅಂತಂದರೆ, ಅಮ್ಮ ಮಹಾಲಕ್ಷ್ಮಿ ಆಗಿರಬಹುದು, ಸರಸ್ವತಿ ಆಗಿರ್ಬೋದು, ತಾರಾಮ ಯೂನಿವರ್ಸ್ ಆಗಿರ್ಬೋದು, ಇಲ್ಲಾಂದರೆ ನಿಮ್ಮ ತಾಯಿ ಲೀಲಾ ನಕ್ಷತ್ರ ಆಗಿದ್ದರೆ ಸೊ ಅವ್ರ ಕಡೆಯಿಂದ ನಮಗಿವತ್ತು ಏನು ಗೈಡೆನ್ಸ್ ಇದೆ, ಏನು ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ. ಓಕೆ, ಹಾಗೆ ನಿಮ್ಮ ಮುಂದೆ ನಾನು ಪೈಲ್ಸನ್ನು ಆಲ್ರೆಡಿ ಶಫಲ್ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಟ್ಯಾರೋ ಕಾರ್ಡ್ಸ್ನ ನಾನು ಆಲ್ರೆಡಿ ಶಫಲ್ ಮಾಡಿದ್ದೀನಿ. ಇದರಿಂದ ಎಕ್ಸ್ಟ್ರಾ ಮೆಸೇಜ್ ಏನಿದೆ ಅಂತ ನೋಡೋಣ. ಓಕೆ, ಸೊ ಬನ್ನಿ ಇವಾಗ ಆಪ್ಷನ್ಗಳನ್ನು ನೋಡೋಣ. ಹಿಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 3 ಆಪ್ಷನ್ಸ್ ಇದೆ. ಆಪ್ಷನ್ ನಂಬರ್ 1ನಲ್ಲಿ ಈ ಒಂದು ಸ್ಟೋನ್ ಇದೆ, ಈ ಥರ ಇದೆ ಈ ಸ್ಟೋನ್. ಓಕೆ, ಸೊ ಇದು ಆಪ್ಷನ್ ನಂಬರ್ 1. ಆಪ್ಷನ್ ನಂಬರ್ 2ಅಲ್ಲಿ ಈ ಸ್ಟೋನ್ ಇದೆ. ಓಕೆ, ಅದರ ಸೈಜ್ ನೋಡಿ ಕೂಡ ನೀವು ಚೂಸ್ ಮಾಡಬಹುದು. ಆಪ್ಷನ್ ನಂಬರ್ 3ಅಲ್ಲಿ ಈ ಸ್ಟೋನ್ ಇದೆ. ಓಕೆ, ಸರಿಯಾಗಿ ಒಂದ್ಸಲ ನಾನು ನಿಮಗೆ ತೋರಿಸ್ತೀನಿ. ನಿಮ್ಮ ಪೈಲ್ನ ನೀವು ಚೂಸ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಇವಾಗ ಆಪ್ಷನ್ ನಂಬರ್ 1ಗೆ ಹೋಗ್ತಾ ಇದ್ದೀನಿ. ಆಪ್ಷನ್ ನಂಬರ್ 1, ಯಾರು ಈ ಸ್ಟೋನ್ನ ಚೂಸ್ ಮಾಡಿದ್ದೀರಾ, ಲೈಕ್ ಇದು ಬ್ಲ್ಯಾಕ್ ಆ್ಯಂಡ್ ಗ್ರೇ ಆ್ಯಂಡ್ ವೈಟ್ ಕಲರ್, 3 ಕಲರ್ ಮಿಕ್ಸ್ ಇದೆ, ನೋಡ್ತಾ ಇರ್ಬೋದು ನೀವು. ಸೊ ಯಾರು ಇದನ್ನು ಚೂಸ್ ಮಾಡಿದ್ದೀರಾ ನೋಡೋಣ ತಾಯಿ ಕಡೆಯಿಂದ ನಿಮ್ಗೇನು ಮೆಸೇಜ್ ಇದೆ ಅಂತ. ಮೊದಲು ಟ್ಯಾರೋ ನೋಡೋಣ ಏನು ಹೇಳುತ್ತೆ ಅಂತ. ಓಕೆ, ಸೊ ಫಸ್ಟ್ ಕಾರ್ಡ್ ಈಸ್ ದ ಟಾವರ್. Second card is 8 of Wands and 9 of Wands. Okay. Okay, option number 1. ನನಗನ್ನಿಸ್ತಾ ಇದೆ ನಿಮ್ಮ ಜೀವನದಲ್ಲಿ ತುಂಬ ಅಂದರೆ ತುಂಬ ಒಂದು ಮಹತ್ವದ ತಿರುವು ಬಂದಿರಬಹುದು, ಅಂದರೆ ಒಂದು ಅನಾಹುತ ಆಗಿರಬಹುದು ನಿಮ್ಮ ಲೈಫಲ್ಲಿ. ಓಕೆ, ನಿಮ್ಮ ಸಿಚುವೇಶನ್ಗೆ ಅನುಗುಣವಾಗಿ ತಗೊಳ್ಳಿ. ಓಕೆ, ಆ್ಯಂಡ್ ಇದರಿಂದ ನಿಮ್ಮ ಕರಿಯರ್, ನಿಮ್ಮ ಜಾಬ್, ನಿಮ್ಮ ಫ್ಯಾಮಿಲಿ ಟೋಟ್ಲಿ ಫುಲ್ಲು ಚೇಂಜ್ ಆಗಿರ್ಬೋದು. ನಿಮ್ಮ ಲೈಫಲ್ಲಿ ಫುಲ್ ಚೇಂಜ್ ಆಗಿರಬಹುದು. ತುಂಬ ಅಂದರೆ ತುಂಬ ನೀವು ಅನುಭವಿಸಿರಬಹುದು, ಕಷ್ಟಗಳನ್ನು ಆಗಿರಬಹುದು, ಆ್ಯಂಡ್ ಚಾಲೆಂಜನ್ನು ನೀವು ತುಂಬ ಫೇಸ್ ಮಾಡಿದ್ದೀರಾ ಅಂತ ನನಗಿಲ್ಲಿ ಅನಿಸ್ತಾ ಇದೆ. ಆಪ್ಷನ್ ನಂಬರ್ 1. ಬಟ್ ಇಲ್ಲಿ ತಾಯಿ ಹೇಳ್ತಾ ಇದ್ದಾರೆ, ಐ ಆಮ್ ವಿತ್ ಯು, ನಾನು ನಿನ್ನ ಜೊತೆ ಇದ್ದೀನಿ, ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ. ಆ್ಯಂಡ್ ಸರಿಯಾದ ಮಾರ್ಗವನ್ನು ಚೂಸ್ ಮಾಡೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ನಿಮಗೆ ಗೈಡೆನ್ಸ್ ಏನು ಅಂತಂದರೆ ನಿಮ್ಮ ಲೈಫ್ ಪರ್ಪಸನ್ನು ಇಲ್ಲಿ ಚೂಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಲೈಫ್ ಪರ್ಪಸ್, ನಿಮ್ಮ ಆತ್ಮ ಇಲ್ಲಿ ಕೆಲವರಿಗೆ ಡಾರ್ಕ್ ನೈಟ್ ಆಫ್ ದಿ ಸೋಲ್, ಅಂದರೆ ಕೆಲವರಿಗೆ ಇಲ್ಲಿ ಸ್ಪಿರಿಚುವಲ್ ಅವೇಕನಿಂಗ್ ಕೂಡ ಆಗಿದೆ. ಸ್ಪಿರಿಚುವಲ್ ಅವೇಕನಿಂಗ್ ಯಾವಾಗ ಆಗುತ್ತೆ? ನಮ್ಮ ಜೀವನದಲ್ಲಿ ಅಂಥ ಒಂದು ಅನಾಹುತ ಆದಾಗ ಮಾತ್ರ ನಾವು ಸ್ಪಿರಿಚುವಲಿ ಅವೇಕನಿಂಗ್ ಆಗುತ್ತೆ. ಅಂದರೆ ದೇವ್ರ ಜೊತೆ ನಾವು ಹೆಚ್ಚಿನ ಕನೆಕ್ಟ್ ಆಗ್ತೀವಿ ದೇವ್ರ ಜೊತೆ. ಓಕೆ, ಸೊ ಇಲ್ಲಿ 3 ಕಾರ್ಡನ್ನು ನಾನು 3 ಕಾರ್ಡನ್ನು ಒಟ್ಟಿಗೆ ಸೇರಿಸಿ ಹೇಳಬೇಕು ಅಂತ ಅಂದರೆ ಸ್ಪಿರಿಚುವಲ್ ಅವೇಕನಿಂಗ್ ಕೆಲವರಿಗೆ ಇಲ್ಲಿ ಐ ಥಿಂಕ್ ಈ ಪೈಲಲ್ಲಿ ತುಂಬ ಜನ ಸ್ಪಿರಿಚುವಲ್ ಪೀಪಲ್ ಇರ್ಬೋದು ಅಂತ ನನಗನ್ನಿಸ್ತಾ ಇದೆ. ಪರ್ಸನ್ ಇಲ್ಲಿ ತಾಯಿ ಹೇಳ್ತಾರೆ, ಅನುಭವಿಸಿದ್ದು ಸಾಕು, ನಿನ್ನ ಮನೆಗೆ ಹೋಗು, ನಿನ್ನ ಮನೆನ ನೀನು ತಲುಪು. ಸೆಲ್ಫ್ ಇಲ್ಲಿ ಸೆಲ್ಫ್ ಲವ್, ನಿಮ್ಮ ಬಗ್ಗೆ ನೀವು ಗುರುತಿಸ್ಕೊಳ್ಳಿ. ಆಪ್ಷನ್ ನಂಬರ್ 1, ನಿಮ್ಮ ಬಗ್ಗೆ ನೀವು ಮೊದಲು ಗುರುತಿಸ್ಕೊಳ್ಳಿ. ನೀವು ಯಾವಾಗ ಫಸ್ಟ್ ಸ್ಟೆಪ್ಪನ್ನು ಇಡ್ತೀರಾ ಖಂಡಿತವಾಗ್ಲೂ ಚೇಂಜಸ್ ಖಂಡಿತವಾಗ್ಲೂ ನಿಮ್ಮ ಲೈಫಲ್ಲಿ ಬರುತ್ತೆ. ಓಕೆ, ಅನುಭವಿಸಿದ್ದು ತುಂಬ ಇದೆ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಕೂಡ ಇದೆ. ನಿಮ್ಗೆ ಅನಿಸ್ಬೋದು ರೆಸ್ಪಾನ್ಸಿಬಿಲಿಟಿ ಇಷ್ಟು ಇದೆ, ನಾನು ಹೇಗೆ ಇದನ್ನು ನಿಭಾಯಿಸಲಿ. ನಿಮ್ಮಿಂದ ಆಗುತ್ತೆ. ಆಪ್ಷನ್ ನಂಬರ್ 1, ಯಾವುದೇ ರೆಸ್ಪಾನ್ಸಿಬಿಲಿಟಿನ ಕೊಟ್ಟರೆ ನಿಮ್ಮಿಂದ ಖಂಡಿತವಾಗ್ಲೂ ಆಗುತ್ತೆ. ಓಕೆ, ನೀವು ಮಾಡಿ ಬಲ್ಲಿರಿ ಅಂತ ಕೆಪಾಸಿಟಿ ನಿಮ್ಮಲ್ಲಿದೆ. ಓಕೆ, ಇಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ಳೋದು ಇಂಪಾರ್ಟೆಂಟ್. ಸೋಲ್ ಪರ್ಪಸ್, ಸೋಲ್ ಸ್ಯಾಟಿಸ್ಫ್ಯಾಕ್ಷನ್,
ಓಕೆ. ಸ್ಪಿರಿಚುವಲ್ ಏನಾದರೂ ಪ್ರಾಕ್ಟೀಸ್ ಮಾಡಿ. ಆಪ್ಷನ್ ನಂಬರ್ 1 ಮೆಡಿಟೇಷನ್ ಆಗಿರಬಹುದು. ರಾಮದಾಸ ಸೇಹಂ ಆ ಒಂದು ಮೆಡಿಟೇಷನ್ ಕೂಡ ಮಾಡಬಹುದು ನೀವು. ಓಕೆ. ಆ್ಯಂಡ್ ಇನ್ನು ಕೆಲವರಿಗೆ ಏನೋ ಸ್ಟಕ್ ಆಗಿದೆ, ಏನೋ ಆಗ್ತಾ ಇಲ್ಲ, ಈ ಒಂದು ಸಿಚುವೇಶನ್ ಆಗಿ ಈ ಥರ ಆಯಿತು ಅಂತ ಅನ್ನೋರಿಗೆ ಖಂಡಿತವಾಗ್ಲೂ ಗ್ರೋತ್ ಇದೆ, ಫಾಸ್ಟ್ ಚೇಂಜ್ ಇದೆ. ಇದು ಕೂಡ ಸಡನ್ ಚೇಂಜ್, ಇದು ಕೂಡ ಸಡನ್ ಚೇಂಜ್ ಬಗ್ಗೆ ತಿಳಿಸುತ್ತೆ. ಓಕೆ, ಸಡನ್ ಚೇಂಜ್ ಬಗ್ಗೆ ಇದು ಎರಡು. ಪಾಸ್ಟಲ್ಲಿ ನಿಮ್ಮದು ಸಡನ್ ಚೇಂಜ್ ಆಗಿರ್ಬೋದು, ಇನ್ನು ಕೆಲವರಿಗೆ ಬರಬಹುದು. ಓಕೆ, ಮೊದಲೇ ಇಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಲೈಫಲ್ಲಿ ಸಡನ್ ಚೇಂಜ್ ಬರ್ಬೋದು. ಆಪ್ಷನ್ ನಂಬರ್ 1. ಓಕೆ, ಈ ಟವರ್ ಕಾರ್ಡ್ ಬಂದ ತಕ್ಷಣ ನೀವು ಮೈ ಗಾಡ್, ಡ್ರಾಸ್ಟಿಕ್ ಚೇಂಜ್, ಆ ಥರ ಈ ಥರ ಅಂತ ಕೆಲವರ ಭಾವನೆಗಳು ಹುಟ್ಕೊಳ್ಳುತ್ತೆ. ಆ್ಯಂಡ್ ಇದು ನನಗೆ ಏನು ಹೇಳುತ್ತೆ ಅಂತಂದರೆ, ಟವರ್ ಇದರಿಂದ ನೀವು ಏನು ಕಲಿತ್ರಿ ಅನ್ನೋದು ಇಂಪಾರ್ಟೆಂಟ್. ಓಕೆ, ಇದು ನಮ್ಮನ್ನು ಬೆಳೆಸುತ್ತೆ. ದ ಟವರ್ ಕಾರ್ಡ್ ಏನಿದೆ ನೋಡಿ, ಇದರಿಂದ ನಾವು ತುಂಬ ಬೆಳಿತೀವಿ. ನಮ್ಮ ಬುದ್ಧಿ ಆಗಿರಬಹುದು, ನಮ್ಮ ಹಾವಭಾವ ಆಗಿರ್ಬೋದು, ಅದೆಲ್ಲ ಅದರಿಂದ ನಾವು ಬೆಳಿತೀವಿ, ನಮ್ಮ ಬೆಳವಣಿಗೆ ಆಗುತ್ತೆ. ಓಕೆ, ದ ಟವರ್ ಕಾರ್ಡ್ ಅದರ ಬಗ್ಗೆ ತಿಳಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಇನ್ನೊಂದು ಗೈಡೆನ್ಸ್ ಏನು ಅಂತಂದರೆ, ನಿಮ್ಗೆ ಎಷ್ಟಾಗುತ್ತೆ ನೋಡಿ ಅಷ್ಟೇ ರೆಸ್ಪಾನ್ಸಿಬಿಲಿಟಿನ ತೊಗೊಳ್ಳಿ. ಓಕೆ, ನನಗೆ ಆಗುತ್ತೆ, ನಾನು ಮಾಡಬಲ್ಲೆ ಅಂತ ನೀವೇ ಹೇಳಕ್ಕೆ ಹೋಗಬೇಡಿ ಯಾರ ಜೊತೆ. ಎಸ್ ಅಂದರೆ ಯಾವುದೇ ವರ್ಕ್ ಲೋಡ್ ಏನಿದೆ ನೋಡಿ ಅದನ್ನ ಎಕ್ಸ್ಟ್ರಾ ತೊಗೊಳ್ಬೇಡಿ. ಓಕೆ, ಇಲ್ಲಿ ಆ್ಯಂಡ್ ಚಿಂತೆ ಮಾಡಬೇಡಿ, ವರೀಸ್ ಮಾಡಬೇಡಿ. ಸೊ ಇದರಿಂದ ಮೇ ಬಿ ನಿಮ್ಮ ಕುತ್ತಿಗೆ ಪೇನ್ ಆಗ್ಬೋದು, ನಿಮ್ಮ ಬ್ಯಾಕ್ ಪೇನ್ ಕೂಡ ಆಗಿರಬಹುದು. ಓಕೆ, ರೆಸ್ಪಾನ್ಸಿಬಿಲಿಟಿಯಿಂದ ಸ್ವಲ್ಪ ಹೊರಗೆ ಬನ್ನಿ ಅಂತಂದರೆ ಪೂರ್ತಿಯಾಗಿ ಹೊರಗೆ ಬನ್ನಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಇವಾಗಿನ ರೆಸ್ಪಾನ್ಸಿಬಿಲಿಟಿ ಏನಿದೆ ನೋಡಿ ಅದರಿಂದ ಸ್ವಲ್ಪ ನಿಮಗೋಸ್ಕರ ನೀವು ಒಂದು ಸ್ವಲ್ಪ ಟೈಮ್ ಕೊಡಿ. ಓಕೆ, ಸೆಲ್ಫ್ ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೇನು. ಓಕೆ, ಗೈಡೆನ್ಸ್ ಏನಿದೆ ನೋಡೋಣ. ಆನೆಸ್ಟಿ, ಎಸ್ ಆನೆಸ್ಟಿ. ಕೆಲಸ ಏನಿದೆ ನೋಡಿ ಅದನ್ನ ಆನೆಸ್ಟಿಂದ ಮಾಡಿ. ನಿಮಗೆ ನೀವೆಷ್ಟು ಪ್ರಾಮಾಣಿಕರಾಗಿದ್ದೀರಿ ಅದು ಇಂಪಾರ್ಟೆಂಟ್. ಆಪ್ಷನ್ ನಂಬರ್ 1 ಇಲ್ಲಿ ನನಗೆ ಅದನ್ನೇ ಹೇಳ್ತಾ ಇದ್ದೇನೋ. ಸೆಲ್ಫ್ ರೆಕಗ್ನೇಷನ್, ನಿಮ್ಮನ್ನು ನೀವು ರೆಕಗ್ನೇಷನ್ ಮಾಡಬೇಕು. ನೀವು ಯಾರು, ಹೂ ಐ ಆ್ಯಮ್, ನಾನು ನಿಜವಾಗ್ಲೂ ಈ ಕೆಲಸದಲ್ಲಿ ನನಗೆ ಖುಷಿ ಇದೆಯಾ, ನೋಟ್ ಮಾಡಿ. ಆಪ್ಷನ್ ನಂಬರ್ 1. ಸೊ ಇದು ಅದರ ಬಗ್ಗೆ ಹೇಳ್ತಾ ಇದ್ದೀನಿ. ಆನೆಸ್ಟಿ ವಿಲ್ ಅಲ್ಟಿಮೇಟ್ಲಿ ಬಿ ರಿವಾರ್ಡೆಡ್. ನಿಮಗೆ ನೀವೆಷ್ಟು ಆನೆಸ್ಟ್ ಆಗ್ತೀರಾ ನೋಡಿ, ರಿವಾರ್ಡ್ ಕೂಡ ಅಷ್ಟೇ ನೀವು ಪಡಿತೀರಾ. ಆಪ್ಷನ್ ನಂಬರ್ 1. ಓಕೆ, ಫೆದರ್. ದಿಸ್ ಕಾಲಿಂಗ್ ಕಾರ್ಡ್ ಫ್ರಮ್ ದ ಯೂನಿಕಾರ್ನ್ ಟೆಲ್ಸ್ ಯು ದೇ ಆರ್ ನಿಯರ್ ಯು. ನಾನು ಇವಾಗಷ್ಟೇ ಹೇಳಿದೆ ಅಲ್ವಾ, ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ, ದೇವರು ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ. ಆ್ಯಂಡ್ ನಿಮಗೆ ಫೆದರ್ ಮುಖಾಂತರ ಆಗಿರಬಹುದು, ಸೈನ್ಸ್ ಸಿಕ್ಕಿರಬಹುದು, ಇಲ್ಲಾಂದರೆ ಆ್ಯನಿಮಲ್ಸ್, ಆ್ಯನ್ಸಿಸ್ಟರ್ಸ್, ನಿಮ್ಮ ಆ್ಯನ್ಸಿಸ್ಟರ್ ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ. ಆಪ್ಷನ್ ನಂಬರ್ 1. ಓಕೆ, ಆನೆಸ್ಟ್ ಆಗಿರಿ. ನಿಮಗೆ ನೀವು ಮೊದಲು ಆನೆಸ್ಟ್ ಆಗಿರಿ. ನೀವೆಷ್ಟು ಸರಿ ಮಾಡ್ತಾ ಇದ್ದೀರಾ, ನೀವೆಷ್ಟು ತಪ್ಪು ಮಾಡ್ತಾ ಇದ್ದೀರಾ ಅನ್ನೋದು ನಿಮಗೆ ನೀವು ಆನೆಸ್ಟ್ ಆಗಿರಿ ನೀವು. ಓಕೆ, ಸೊ ನೋಡೋಣ ಎಕ್ಸ್ಟ್ರಾ ಗೈಡೆನ್ಸಲ್ಲಿ ನಿಮಗೆ ಇದರಿಂದ ಏನು ಹೇಳ್ತಾರೆ ಅಂತ. ಓಕೆ, ಆಪ್ಷನ್ ನಂಬರ್ 1 ಪ್ಲೀಸ್. ಓಕೆ, ನೆರವೇರಿಕೆ. ನೀವು ಅಂದ್ಕೊಂಡದ್ದು ಖಂಡಿತವಾಗ್ಲೂ ನೆರವೇರಿಸಿ ಕೊಡ್ತಾರೆ ತಾಯಿ. ಓಕೆ, ಬಟ್ ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇರಬೇಕು. ಮಹತ್ವದ ತಿರುವು, ನಾನು ಇವಾಗಷ್ಟೇ ಹೇಳಿದೆ ಅಲ್ವಾ, ದ ಟವರ್. ಮಹತ್ವದ ಕೆಲವರಿಗೆ ಇದು ಇನ್ನೂ ಬರಬೇಕಷ್ಟೇ ಮಹತ್ವದ ತಿರುವು. ಇಲ್ಲ ಅಂದರೆ ನಿಮಗೆ ತುಂಬ ಸಲ ಹಿಂಟ್ ಕೊಡ್ತಾ ಇರ್ತಾರೆ, ನೀನು ಮಾಡ್ತಾ ಇರೋದು ಸರಿ ಇಲ್ಲ ಅಂತ. ನೀವು ಆ ಪ್ಯಾಟರ್ನ ಸರಿ ಮಾಡಿಲ್ಲ ಅಂತಂದರೆ ಯೂನಿವರ್ಸ್ ಕಡೆಯಿಂದಲೇ ಆ ತಿರುವು ಯೂನಿವರ್ಸ್ ಕಡೆಯಿಂದಲೇ ಬರುತ್ತೆ. ಓಕೆ, ಆಪ್ಷನ್ ನಂಬರ್ 1. ಸೌಂಡ್ ಆಫ್ ಸೈಲೆನ್ಸ್. ನಾನೇನಂದರೆ ಮೆಡಿಟೇಷನ್. ಸೌಂಡ್ ಆಫ್ ಸೈಲೆನ್ಸ್, ಮೆಡಿಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಆಪ್ಷನ್ ನಂಬರ್ 1 ಮೆಡಿಟೇಷನ್ ಮಾಡಿ. ಓಕೆ, ಆರೋಗ್ಯ. ಓಕೆ, ನಿಮ್ಮ ಆರೋಗ್ಯದ ಕಡೆ ನಾನಿಲ್ಲಿ ಹೇಳಿದೆ, ಹೆಚ್ಚು ವರಿ ಮಾಡಬೇಡಿ, ನಿಮ್ಮ ಆರೋಗ್ಯದ ಕಡೆ ಕೂಡ ನೀವು ಗಮನ ಕೊಡಬೇಕು. ಆಪ್ಷನ್ ನಂಬರ್ 1. ಓಕೆ, ಆರೋಗ್ಯ ಕೂಡ ತುಂಬ ಇಂಪಾರ್ಟೆಂಟ್ ಅಲ್ವಾ, ಆರೋಗ್ಯ ಇದ್ರೇ ಭಾಗ್ಯ ಅಲ್ವಾ, ಆರೋಗ್ಯ, ಹೆಲ್ತ್ ಈಸ್ ವೆಲ್ತ್ ಅಲ್ವಾ. ಸೊ ಎಸ್, ಹುಡುಕು. ಓಕೆ, ನಾನು ಇವಾಗಷ್ಟೇ ಹೇಳಿದೆ ನಿಮ್ಮ ಲೈಫ್ ಪರ್ಪಸ್, ನಿಮಗೆ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಯಾವುದಲ್ಲಿ ಸಿಗುತ್ತೆ ನೋಡಿ ಅದನ್ನ ಚೂಸ್ ಮಾಡಿ. ಆಪ್ಷನ್ ನಂಬರ್ 1. ತಾಳ್ಮೆ. ಓಕೆ, ಕೆಲವರಿಗೆ ಇಲ್ಲಿ ತಾಳ್ಮೆಯನ್ನು ಇಟ್ಕೊಳ್ಳಿ. ಆಪ್ಷನ್ ನಂಬರ್ 1 ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ವೀಲ್ ಆಫ್ ಫಾರ್ಚೂನ್, ಇದು ಕೂಡ ತಿರುವು, ಚೇಂಜ್ ಬಗ್ಗೆ ತಿಳಿಸ್ತಾ ಇದೆ, ನಿಮ್ಮ ಡೆಸ್ಟಿನಿ ಬಗ್ಗೆ ತಿಳಿಸುತ್ತೆ. ವೀಲ್ ಆಫ್ ಫಾರ್ಚೂನ್ ನಿಮ್ಮ ಫೇಟ್, ನಿಮ್ಮ ಭಾಗ್ಯದ ಬಗ್ಗೆ. ಆ್ಯಕ್ಷನ್, ಇಲ್ಲಿ ಆ್ಯಕ್ಷನ್ ತಗೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ. ವೀಲ್ ಆಫ್ ಫಾರ್ಚೂನ್ ಆ್ಯಕ್ಷನ್ ಬಗ್ಗೆ ಕೂಡ ತಿಳಿಸುತ್ತೆ. ಮೂವ್ಮೆಂಟ್, ಎಸ್
ನಿಮ್ಮ ಮುಂದೆನೇ ನಾನು ಶಫಲ್ ಮಾಡಿ ಇದನ್ನು ತೆಗೆದಿರೋದು ನಿಮ್ಮ ನೋಡ್ತಾ ಇದ್ದರೆ 8 ಆಫ್ ವಾನ್ಸ್ ಮೂಮೆಂಟ್ ಈಗ ಇಷ್ಟರವರೆಗೆ ಸ್ಟಕ್ ಆಗಿದ್ರೆ ಯಾವುದೇ ವಿಷಯದಲ್ಲಾಗಿರ್ಬೋದು ಸ್ಟಕ್ ಆಗಿದ್ರೆ ಮೂಮೆಂಟನ್ನು ನೀವು ನೋಡೋಕ್ಕೆ ಸಿಗಬಹುದು ನಿಮಗೆ. ಆ್ಯಂಡ್ 8 ಆಫ್ ವಾನ್ಸ್ ಇಲ್ಲೇನು ಇಮೇಲ್ಸ್ ಬಗ್ಗೆ, ಲೈಕ್ ಮೆಸೇಜ್ ಬಗ್ಗೆ. ಓಕೆ, ಇಲ್ಲಿ ಪ್ರಪೋಸಲ್ಸ್ ಕೂಡ ಇದೆ. ಓಕೆ, ಅದರಿಂದ ನಿಮ್ಮ ತಿರುವು ಬದಲಾವಣೆ ಆಗ್ಬೋದು ನಿಮಗೆ. ಓಕೆ, ನಿಧಾನವೇ ಪ್ರಧಾನ. ಓಕೆ, ನಿಧಾನವೇ ಪ್ರಧಾನ, ಸ್ಲೋ. ಅಡೋಂಟ್ ಇಲ್ಲಿ ಫಾಸ್ಟ್ ಕಾಂಬಿನೇಷನ್ ಹೇಗಿದೆ ನೋಡಿ. ಒಂದರಲ್ಲಿ ಇದೆ ಬೇಗ ಚೇಂಜ್ ಬೇಗ ಆಗುತ್ತೆ, ಇನ್ನೊಂದರಲ್ಲಿ ಇದ್ದಾವೆ ನಿಧಾನವೇ ಪ್ರಧಾನ. ಓಕೆ, ಇಟ್ ಮೀನ್ಸ್ ದ್ಯಾಟ್ ಇಲ್ಲಿ ಇನ್ನೊಂದಿದೆ ಚಮತ್ಕಾರ. ನಾನು ಇವಾಗಷ್ಟೇ ಹೇಳಕ್ಕೆ ಹೋದೆ, ಬಟ್ ನಾನು ಇವಾಗ ನೋಡಿ ಅಷ್ಟೇ. ಯೂನಿವರ್ಸ್ ಕಡೆಯಿಂದ ಖಂಡಿತವಾಗ್ಲೂ ಚೇಂಜ್ ನಿಮಗಿದೆ. ತಾಯಿ ಕಡೆಯಿಂದ ಕೂಡ ಖಂಡಿತವಾಗ್ಲೂ ನಿಮಗೆ ನಿಮ್ಮ ಲೈಫಲ್ಲಿ ಚೇಂಜಸ್ ಖಂಡಿತವಾಗ್ಲೂ ಇದೆ. ನಿಧಾನವೇ ಪ್ರಧಾನ, ನಿಮಗೆ ತಾಳ್ಮೆ ಮತ್ತು ನಿಧಾನವೇ ಪ್ರಧಾನ ಇರಬೇಕು. ಅಂದರೆ ನೀವು ಲೋ ಆಫ್ ಅಟ್ರಾಕ್ಷನ್ನ ಇವಾಗ ಯೂಸ್ ಮಾಡ್ತಾ ಇದ್ರ ಅಂತಂದರೆ ಅದರದ್ದೇ ಚಿಂತೆ ಮಾಡ್ತಾ ಕೂತ್ಕೊಳ್ಬೇಡಿ. ಓಕೆ, ನಾನು ಇದನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ, ಇದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ ಅಂತ. ಓಕೆ, ಸೊ ಬಿಟ್ಬಿಡಿ, ಅದನ್ನು ಸರೆಂಡರ್ ಮಾಡಿಬಿಡಿ ದೇವರಿಗೆ. ಸೊ ನಿಧಾನವಾಗಿ ಆದರೂ ನಿಮಗೆ ತುಂಬ ಪ್ರಾಮಿಸಿಂಗ್ ಇದೆ. ಅಂದರೆ ದೇವರು ನಿಮಗೆ ನಿಮ್ಮ ಈಡೇರಿಕೆ ಏನಿದೆ ನಿಮ್ಮ ಈಡೇರಿಕೆ ಏನಿದೆ ಎಂದು ಖಂಡಿತವಾಗ್ಲೂ ನೆರವೇರಿಕೆ ಅಂತ ಇಲ್ಲಿ ಬಂದಿದೆ ಅಲ್ವಾ. ಸೊ ಟ್ರಸ್ಟ್ ದ ಮೂಮೆಂಟ್, ಟ್ರಸ್ಟ್ ದ ಪ್ರೋಸೆಸ್. ಓಕೆ, ಆಪ್ಷನ್ ನಂಬರ್ 1 ಇದು ಇಷ್ಟು. ಆಪ್ಷನ್ ನಂಬರ್ 1. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ತುಂಬ ಸಣ್ಣ ರೀಡಿಂಗ್ ಇದು. ಸೊ ಎಸ್, ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಆಪ್ಷನ್ ನಂಬರ್ 2, ಯಾರು ಈ ಸ್ಟೋನ್ನ ಚೂಸ್ ಮಾಡಿದ್ದೀರಾ. ಸೊ ನೋಡೋಣ ತಾಯಿ ಕಡೆಯಿಂದ ನಿಮ್ಗೇನು ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ. ಓಕೆ, ಸೊ ಎಸ್, ಮೊದಲು ಟ್ಯಾರೋಯಿಂದ ನೋಡೋಣ. ದ ಮೂನ್. ಓಕೆ, 2 ಆಫ್ ವಾನ್ಸ್ ಆ್ಯಂಡ್ ದ ಫೂಲ್. ಓಕೆ, ಆಪ್ಷನ್ ನಂಬರ್ 2, ನೀವು ಯಾರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿ ಆ್ಯಕ್ಷನ್ ನೀವು ತಗೊಳ್ಬೇಕು. ಆಪ್ಷನ್ ನಂಬರ್ 2. ಓಕೆ, ಆ್ಯಕ್ಷನ್ ನೀವು ತಗೊಳ್ಬೇಕು. ಆ್ಯಂಡ್ ಇಲ್ಲಿ ಮೇನ್ಲಿ ಆಗಿ ನನಗೇನು ಹೇಳ್ತಾ ಇದ್ದಾರೆ ಅಂತಂದರೆ ನಿಮ್ಮ ಇಂಟ್ಯೂಷನ್ ಏನಿದೆ ನೋಡಿ ಅದನ್ನ ಫಾಲೋ ಮಾಡಿ. ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 2. ಓಕೆ, ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ನೋಡಿ ಅದನ್ನು ಫಾಲೋ ಮಾಡಿ ಇಲ್ಲಿ. ಓಕೆ, ಬೇಗ ಇನ್ನೊಬ್ರು ಹೇಳೋದನ್ನು ನಂಬಕ್ಕೆ ಹೋಗಬೇಡಿ. ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡಿ. ಮೂರನೇ ವ್ಯಕ್ತಿಗೆ ಅವಕಾಶ ಕೊಡಬೇಡಿ ನಿಮ್ಮ ಜೀವನದಲ್ಲಿ. ಓಕೆ, ನಿಮ್ಮ ಲೈಫ್ ಆಗಿರ್ಬೋದು, ನಿಮ್ಮ ಕರಿಯರ್ ಆಗಿರಬಹುದು, ಯಾವುದೇ ರೀತಿಯಾದಂಥ ಚಾಯ್ಸ್ ಮಾಡೋದಕ್ಕೆ ಇನ್ನೊಬ್ಬರಿಗೆ ಅವಕಾಶನ ಕೊಡಬೇಡಿ ಇಲ್ಲಿ. ಓಕೆ, ನಿಮ್ಮ ಓನ್ ಇಂಟ್ಯೂಷನ್ ಇದೆ, ನೀವು ಓನ್ ಆಗಿ ನಿಮ್ಮಲ್ಲಿ ಫ್ರೀ ವಿಲ್ ಇರೋದು ನಿಮ್ಮಲ್ಲಿದೆ ಅಲ್ವಾ, ನೀವು ಚೂಸ್ ಮಾಡ್ಬೋದು. ದ ಮೂನ್ ಕಾರ್ಡಲ್ಲಿ ನನಗೆ ನಿಮ್ಮ ಇಂಟ್ಯೂಷನ್, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್, ಕಾನ್ಷಿಯಸ್ ಅಲ್ಲ ಸಬ್ಕಾನ್ಷಿಯಸ್ ಮೈಂಡ್. ಓಕೆ, ಆ್ಯಂಡ್ ಇದು ಮೂರನೇ ವ್ಯಕ್ತಿನ ಕೂಡ ತೋರಿಸ್ತಾ ಇದೆ ನನಗಿಲ್ಲಿ. ಓಕೆ, ಇನ್ನೊಬ್ಬರ ಮಾತಿಂದ ಕೇಳಿ ಜಗಳ ಆಡೋದಕ್ಕೆ ಹೋಗಬೇಡಿ. ಓಕೆ, ತುಂಬ ಕೋಪ ಸಿಟ್ಟು ಕೂಡ ನಿಮಗೆ ಬರುತ್ತೆ ಅಂತ ಅನಿಸುತ್ತೆ ನನಗೆ. ಆಪ್ಷನ್ ನಂಬರ್ 2 ಆವಾಗ. ಸೊ ನಿಮ್ಮ ಎನರ್ಜಿನ ಆದಷ್ಟು ಪ್ರೊಟೆಕ್ಟ್ ಮಾಡಿ. ಆಪ್ಷನ್ ನಂಬರ್ 2, ನಿಮ್ಮ ಎನರ್ಜಿ ಏನಿದೆ ನೋಡಿ ಅದನ್ನ ಆದಷ್ಟು ಪ್ರೊಟೆಕ್ಟ್ ಮಾಡಿ. ಯಾರ ಜೊತೆ ಹೇಗೆ ಮಾತಾಡಬೇಕು, ಯಾರ ಜೊತೆ ಎಷ್ಟು ಮಾತಾಡಬೇಕು ಅನ್ನೋದನ್ನು ಒಂದು ಬೌಂಡ್ರಿ ಮಾಡ್ಕೊಳ್ಳಿ. ಆಪ್ಷನ್ ನಂಬರ್ 2. ಓಕೆ, ಎಲ್ರಿಗೂ ಆಹ್ವಾನಿಸಬೇಡಿ, ಬನ್ನಿ ನನ್ನ ಎನರ್ಜಿನ ತಗೊಳ್ಳಿ ಅಂತ ಹೇಳಿಬಿಟ್ಟು. ಓಕೆ, ಇಲ್ಲಿ ಅದರ ಬಗ್ಗೆ ತಿಳಿಸ್ತಾ ಇದ್ದಾರೆ. ಇಲ್ಲಿ ಚಿಂತೆ, ಭಯ, ಕೆಲವರಿಗೆ ಇಲ್ಲಿ ಭಯ ಇದೆ, ಚಿಂತೆ. ಯಾಕೆ ಆಪ್ಷನ್ ನಂಬರ್ 2 ಇಷ್ಟೊಂದು ಭಯ, ಇಷ್ಟೊಂದು ಚಿಂತೆ? ಬಿಕಾಸ್ ಇಲ್ಲಿ ಕೂಡ ಚಿಂತೆ ಮಾಡ್ತಾ ಇದ್ದೀನಿ. ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬನ್ನಿ. ಹಾಗೆ ಬೇರೆಯವರು ನಿಮ್ಗೆ ಏನಾದರೂ ಆಫರ್ ಕೊಡ್ತಾರ ಅಂತಂದರೆ ಖಂಡಿತವಾಗ್ಲೂ ಕೊಡೋದಿಲ್ಲ. ನೀವು ಆ್ಯಕ್ಷನ್ ತೊಗೊಳ್ಬೇಕು. 2 ಆಫ್ ವಾಂಡ್ಸ್ ಆ್ಯಕ್ಷನ್ ಬಗ್ಗೆ ತಿಳಿಸುತ್ತೆ. ಓಕೆ, ನಿಮ್ಮ ಕಂಫರ್ಟ್ ಝೋನಿಂದ ನೀವು ಹೊರಗೆ ಬರಬೇಕು. ಓಕೆ, ಆಪ್ಷನ್ ನಂಬರ್ 2. ನಿಮ್ಮ ಕಂಫರ್ಟ್ ಝೋನಿಂದ ಆದಷ್ಟು ಹೊರಗೆ ಬನ್ನಿ. ಓಕೆ, ಆ್ಯಂಡ್ ಇಲ್ಲಿ ಡಿಸಿಷನ್ ಬಗ್ಗೆ ಕೂಡ ತಿಳಿಸುತ್ತೆ. ಒಂದು ಒಳ್ಳೆಯ ಸರಿಯಾದ ನಿರ್ಧಾರನ ತಗೊಳ್ಳಿ. ಓಕೆ, ಇಲ್ಲಿ ಸರಿಯಾದ ಒಳ್ಳೆಯ ನಿರ್ಧಾರನ ತಗೊಂಡ್ರೆ ನೀವು 3 ಆಫ್ ವಾಂಡ್ಸನ್ನು ದಾಟಬಲ್ಲಿರಿ ಅಲ್ವಾ. ಇದು 2 ನಿಮಗೆ ನೀವು ತಗೊಳ್ಬೇಕು ಡಿಸಿಷನ್. ನಿಮ್ಮ ಇಂಟ್ಯೂಷನ್ನ ಫಾಲೋ ಮಾಡಿ. ಆಪ್ಷನ್ ನಂಬರ್ 2 ಆದಷ್ಟು
ದ ಫೂಲ್ ಕಾರ್ಡ್ ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ಇದು ಲೈಫನ್ನು ತುಂಬ ಸೀರಿಯಸ್ ಆಗಿ ಹಾಗೆ ತುಂಬ ಲಘುವಾಗಿ ತಗೊಳ್ಬೇಡಿ ಲೈಫಲ್ಲಿ. ಓಕೆ, ಜೀವನನ ಹೇಗೆ ಬರುತ್ತೆ ಅದನ್ನು ಸ್ವೀಕರಿಸಿಕೊಳ್ಳಿ. ಇದು ಅದರ ಬಗ್ಗೆ ಹೇಳ್ತಾ ಇದೆ ಇಲ್ಲಿ ಫೂಲ್. ದ ಫೂಲ್ ಅಂತಂದರೆ ನೀವು ಬಿಗ್ನಿಂಗ್. ಇಲ್ಲಿ ಕೆಲವರಿಗೆ ನೀವು ಬಿಗ್ನಿಂಗ್ ಅಗತ್ಯ ಇದೆ. ಆ್ಯಂಡ್ ಹೆಚ್ಚು ಚಿಂತೆನ ಇಟ್ಕೊಳ್ಬೇಡಿ. ಆಪ್ಷನ್ ನಂಬರ್ 2, ಬಿಟ್ಬಿಡಿ, ಯೂನಿವರ್ಸಿಗೆ ಬಿಟ್ಬಿಡಿ. ಓಕೆ, ಇದು ಅದರ ಬಗ್ಗೆ ತಿಳಿಸ್ತಾ ಇದೆ ಇಲ್ಲಿ ದ ಫೂಲ್. ಅಂದರೆ ಹೆಚ್ಚು ನೆಗೆಟಿವ್ ಥಾಟ್ಸನ್ನು ಇಟ್ಕೊಳ್ಬೇಡಿ ಮನಸ್ಸಲ್ಲಿ. ಓಕೆ, ಬೇರೆಯವರು ಹೀಗಂದರು, ಬೇರೆಯವರು ಹಾಗಂದರು, ಬೇರೆಯವರು ಏನು ಹೇಳ್ತಾರೆ, ಅವ್ರಿಗೇನು ತೋಚುತ್ತೆ ನೋಡಿ ಅದನ್ನೇ ಹೇಳ್ತಾರೆ. ಓಕೆ, ಲೈಫ್ ಯಾರ್ದು? ನಿಮ್ಮದು. ನಾವು ಬರುವಾಗ ಒಬ್ಬರೇ ಬಂದಿದ್ದು, ಹೋಗುವಾಗ ಕೂಡ ನಾವು ಒಬ್ಬರೇ ಹೋಗ್ತೀವಿ. ಸೊ ಅಲ್ಲಿ ತನಕ ಲೈಫನ್ನು ನಾವೇ ನಿಭಾಯಿಸ್ಕೊಂಡು ಹೋಗಬೇಕು, ಯಾರೂ ನಮಗೆ ಬರೋದಿಲ್ಲ. ಓಕೆ, ಆಪ್ಷನ್ ನಂಬರ್ 2 ದ ಫೂಲ್ ಅದನ್ನು ತಿಳಿಸ್ತಾ ಇದೆ ಇಲ್ಲಿ ಹೇಳ್ತಾ ಇದ್ದಾರೆ ಜೀವನ ಹೇಗೆ ಬರುತ್ತೋ ಅದನ್ನ ತಗೊಳ್ಳು. ಆ್ಯಂಡ್ ಪ್ಲ್ಯಾನಿಂಗ್ ಇರಲಿ. ಓಕೆ, ನಿಮ್ಮಲ್ಲಿರುವಂತಹ ರಿಸೋರ್ಸಸ್ ಏನಿದೆ ನೋಡಿ ಅದನ್ನ ಸರಿಯಾಗಿ ಯೂಸ್ ಮಾಡಿ. ಆಪ್ಷನ್ ನಂಬರ್ 2. ಓಕೆ, ಕೆಲವ್ರಿಗೆ ಇಲ್ಲಿ ಬುದ್ಧಿ ಇರ್ಬೋದು, ಅದನ್ನ ಸರಿಯಾಗಿ ನಾವು ಉಪಯೋಗಿಸ್ಕೊಳ್ಳಿ. ನಿಮ್ಮಲ್ಲಿ ಯಾವ ಥರದ ಸಂಪನ್ಮೂಲಗಳಿದೆ ಅದನ್ನು ಯೂಸ್ ಮಾಡಿ. ಓಕೆ, ಇದು ಪ್ಯೂರಿಟಿನ ತಿಳಿಸ್ತಾ ಇದೆ. ನಾವು ಆನೆಸ್ಟ್ ಆಗಿರಿ, ಆದಷ್ಟು ಜೀವನದಲ್ಲಿ ಆನೆಸ್ಟ್ ಆಗಿರಿ. ಓಕೆ, ಇದನ್ನು ನೀವು ಬಿಟ್ಬಿಡಿ. ದ ಮೂನ್ ಕಾರ್ಡ್ ಅಂದರೆ ನಿಮ್ಮ ಇಂಟ್ಯೂಷನ್ನ ಫಾಲೋ ಮಾಡಿ. ಆ್ಯಂಡ್ ಭಯ ಆ್ಯಂಡ್ ಎಂಜೈಟಿ, ಚಿಂತೆ ಅದನ್ನೆಲ್ಲ ಬಿಟ್ಬಿಡಿ. ಸರೆಂಡರ್ ಆಗಿ. ದ ಫೂಲ್ ಸರೆಂಡರ್. ಇವನು ಸರೆಂಡರ್ ಆಗಿದ್ದಾನೆ ಯೂನಿವರ್ಸಿಗೆ. ಸೊ ಹಾಗಾಗಿ ಇವನು ಹೋಗ್ತಾ ಇದ್ದಾನೆ ಅಲ್ವಾ. ಬಟ್ ಇವನಲ್ಲಿ ಟ್ರಾವೆಲ್ಗೆ ಬೇಕಾದಂಥದ್ದು ಎಲ್ಲ ಇದೆ ಅಲ್ವಾ. ಸೊ ನೀವು ಕೂಡ ಹಾಗೆಯೇ ನೀವು ನೀವು ಜಾಬಿಗೆ ಟ್ರೈ ಮಾಡ್ತಾ ಇದ್ದೀರಿ ಅಂತ ಅಂದರೆ ಖಂಡಿತವಾಗ್ಲೂ ನಿಮ್ಗೆ ಸಿಗುತ್ತೆ ಆ ಜಾಬ್. ಬಟ್ ನೀವು ಮೊದಲು ಪ್ರಿಪೇರ್ ಆಗಿರಬೇಕು. ಓಕೆ, ಲೈಕ್ ಅದು ಇಂಟರ್ವ್ಯೂ ಆಗಿರಬಹುದು, ವಾಟ್ ಎವರ್. ನಿಮ್ಮ ಸೋಲಿಗೆ ಯಾವುದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅದನ್ನು ಮಾಡಿ. ಆಪ್ಷನ್ ನಂಬರ್ 2. ಆದಷ್ಟು ಇಲ್ಲಿ ನನಗೆ ಇಂಟ್ಯೂಷನ್ನ ಫಾಲೋ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ನಿಮ್ಮ ಇಂಟ್ಯೂಷನ್ ಮೇನ್ಲಿ 3 ಕಾರ್ಡನ್ನು ಒಟ್ಟಿಗೆ ನಾನು ಮಾಡಿದ್ರೆ, ಸೊ ಇಂಟ್ಯೂಷನ್, ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡಿ. ಓಕೆ, ಒಳಗಡೆಯಿಂದ ಅಂತರಾತ್ಮ ಅನ್ನೋದು ನಮಗಿದೆ ಅಲ್ವಾ. ನಿಮ್ಮ ಆತ್ಮ ಯಾವುದು ಮಾಡೋದ್ರಿಂದ ನಿಮಗೆ ಖುಷಿ ಕೊಡುತ್ತೋ, ಯಾರನ್ನ ನಿಮ್ಮ ಆತ್ಮ ಬೇಡ, ಇವರು ನಿಮಗೆ ಒಳ್ಳೆಯದಲ್ಲ ಅಂತ ಯಾರನ್ನ ಹೇಳುತ್ತೆ ನೋಡಿ, ಅವ್ರನ್ನ ಆದಷ್ಟು ದೂರ ಇಡಿ. ಬಿಕಾಸ್ ಇಲ್ಲಿ ನಿಮ್ಮ ಎನರ್ಜಿ ವೇಸ್ಟ್ ಆಗ್ತಾ ಇದೆ. ಆಪ್ಷನ್ ನಂಬರ್ 2 ತುಂಬ ವೇಸ್ಟ್ ಆಗ್ತಾ ಇದೆ ಇಲ್ಲಿ ನಿಮ್ಮ ಎನರ್ಜಿ. ಓಕೆ, ತುಂಬ ಎನರ್ಜಿ ವೇಸ್ಟ್ ಆಗ್ತಾ ಇದೆ. ನಿಮ್ಮ ಗ್ರೂಪಲ್ಲಿ ಯಾರಿದ್ದಾರೆ, ನೀವು ಯಾರ ಜೊತೆ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್. ಓಕೆ, ಲಿಸ್ನಿಂಗ್. ಎಸ್, ಇಂಟ್ಯೂಷನ್. ನಾನೇನಂದೆ, ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಕೇಳಿ. ಆನ್ಸರ್ ಅದರಲ್ಲೇ ಇದೆ ನೋಡಿ. ಲಿಸನ್ ಆ್ಯಂಡ್ ದ ಆನ್ಸರ್ ವಿಲ್ ಬಿ ರಿವೀಲ್ಡ್. ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡಿ. ಆಪ್ಷನ್ ನಂಬರ್ 2 ತುಂಬ ಅನಿಮಲ್ಸ್ ಇದೆ ಇಲ್ಲಿ. ಸೊ ನೀವು ಅನಿಮಲ್ಸ್ ಜೊತೆ ಕೂಡ ವರ್ಕ್ ಮಾಡ್ಬೋದು. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಹಾರ್ಸ್ ಇದೆ, ಯೂನಿಕಾರ್ನ್ ಇದೆ, ಈಗಲ್ ಇದೆ. ಓಕೆ, ಈಗಲ್ ಆ್ಯಂಡ್ ಔಲ್ ಆ್ಯಂಡ್ ಡಿಯರ್ ಇದೆ. ಸೊ ಇದು ಕಷ್ಟದಲ್ಲಿ ತನ್ನ ಜೀವನನ ಯಾವ ಥರ ಸರ್ವೈವ್ ಮಾಡುತ್ತೆ, ಯಾವ ಥರ ಜೀವನ ಮಾಡುತ್ತೆ ಅನ್ನೋದನ್ನು ನೋಡಿ. ಸೊ ಅದನ್ನು ನಿಮ್ಮ ಲೈಫಲ್ಲಿ ಇನ್ಕ್ಲೂಡ್ ಮಾಡಿ. ಫಾರ್ ಎಕ್ಸಾಂಪಲ್ ಇವಾಗ ನಾಯಿ ಚಳಿಯಲ್ಲಿ ಹೇಗೆ ಸರ್ವೈವ್ ಮಾಡುತ್ತೆ, ನಾಯಿ ಮಳೆ ಬಂದಾಗ ಹೇಗಿರುತ್ತೆ, ಬಿಸಿಲಲ್ಲಿ ಹೇಗೆ ಸರ್ವೈವ್ ಆಗುತ್ತೆ. ಸೊ ಅದರಿಂದ ನಾವು ತುಂಬ ಕಲಿಬಹುದು. ಓಕೆ, ಅದನ್ನು ಜೀವನದಲ್ಲಿ ನಾನು ಇವಾಗ ಮಾಡಬೇಕು ಅಂತ ಇದ್ದೀನಿ. ಓಕೆ, ನಾನು ಎನಿಮಲ್ ಸ್ಪಿರಿಟ್ ಜೊತೆ ಇವಾಗ ಇನ್ನಷ್ಟು ಸ್ಪಿರಿಟ್ ಆ್ಯನಿಮಲ್ ಜೊತೆ ವರ್ಕ್ ಮಾಡಬೇಕು ಅಂತ ಇದ್ದೀನಿ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಆಪ್ಷನ್ ನಂಬರ್ 2 ಫ್ಯೂಚರ್. ಲೆಟ್ ಗೋ ಆಫ್ ದ ಪಾಸ್ಟ್ ಆ್ಯಂಡ್ ಮೂವ್ ಫಾರ್ವರ್ಡ್. ವೆಯ್ಟ್, ಯಾರಾದರೂ ಬರ್ತಾರೆ ಅಂತಂದರೆ ಖಂಡಿತವಾಗ್ಲೂ ಇಲ್ಲಿ ಬರೋದಿಲ್ಲ. ನಿಮ್ಮ ಫ್ಯೂಚರ್ ಒಳ್ಳೇದಾಗಬೇಕು ಅಂತಂದರೆ ನಿಮ್ಮ ಪಾಸ್ಟಲ್ಲಿ ಏನಾಗಿದೆ ನೋಡಿ ಅದನ್ನ ಲೆಟ್ ಗೋ ಮಾಡಿ. ಓಕೆ, ಪಾಸ್ಟಲ್ಲಿ ಏನಾಗಿದೆ ಲೆಟ್ ಗೋ ಮಾಡಿ. ಆ್ಯಂಡ್ ಇಲ್ಲಿ ನೋಡಬಹುದು ನೀವು ನೋಡಿ 33 11 11. ಸೊ ಮೇ ಬಿ ಈ ನಂಬರ್ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಇಲ್ಲಾಂದರೆ ನಿಮ್ಮ ಲೈಫ್ ಪ್ಯಾತ್ ನಂಬರ್ 11 33 ಆಗಿರ್ಬೋದು. ಆ್ಯಂಡ್ ಇಲ್ಲಿ ಕೂಡ 2 ನಂಬರ್. ಸೊ 1 ಪ್ಲಸ್ ಮಾಡಿದಾಗ 2 ನಂಬರ್. ಓಕೆ, ಸೊ ಆದಷ್ಟು ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡಿ. ಗ್ರೋತ್ ಖಂಡಿತವಾಗ್ಲೂ ಇದೆ. ಓಕೆ, ನಿಮ್ಗೆ ಇಲ್ಲಿ ಹೇಳ್ತಾ ಇದ್ರೆ ಗ್ರೋತ್ ಖಂಡಿತವಾಗ್ಲೂ ನಿಮಗಿದೆ. ಆಪ್ಷನ್ ನಂಬರ್ 2. ಓಕೆ,
ವರಿ, ಚಿಂತೆ. ಇಲ್ಲಿ ನಿಮಗೆ ಮೇನ್ ಹೇಳ್ತಾ ಇರೋದು ನಿಮ್ಮ ಇಂಟ್ಯೂಷನ್ನ ಫಾಲೋ ಮಾಡೋದಕ್ಕೆ. ಓಕೆ, ಇದರಿಂದ ನೋಡೋಣ ನಿಮಗೆ ಏನು ಗೈಡೆನ್ಸ್ ಇದೆ. ಓಕೆ, ಕೊಂಡುಕೊಳ್ಳು. ಸೊ ಕೆಲವರು ಇಲ್ಲಿ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಮಾಡ್ಬೋದು, ಕೊಂಡುಕೊಳ್ಳು. ಇನ್ನು ಕೆಲವರಿಗೆ ಇಲ್ಲಿ ಬುಕ್ ಪರ್ಚೇಸ್ ಮಾಡೋದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ, ತುಂಬ ದಿವಸದಿಂದ ನೀವು ಅಂದ್ಕೊಳ್ತಿದ್ರೆ ಒಂದು ಬುಕ್ ತೊಗೊಳ್ಬೇಕು ಅಂತಂದರೆ ಖಂಡಿತವಾಗ್ಲೂ ಇಲ್ಲಿ ಮಾಡಬಹುದು, ತೊಗೊಳ್ಬಹುದು. ಮಲ್ಲಿಗೆ, ಸೊ ದೇವರಿಗೆ ಮಲ್ಲಿಗೆನ ಸಮರ್ಪಣೆ ಮಾಡಬಹುದು ನೀವು. ಇಲ್ಲಾಂದರೆ ನಿಮ್ಮ ಮನೇಲಿ ಮಲ್ಲಿಗೆ ಇನ್ಸೆನ್ಸ್ ಏನಾದರೂ ಇದ್ರೆ, ಅಂದರೆ ಮಲ್ಲಿಗೆ ಜಾಸ್ಮಿನ್ ಲೈಕ್ ಅಗರಬತ್ತಿ ಇರ್ಬೋದು, ಅದನ್ನ ಮನೇಲಿ ಹಚ್ಚಿ ಹುಡುಕು. ಜೀವನದಲ್ಲಿ ಏನು ಮಾಡಬೇಕು ಅಂತ ನೀವು ಪ್ಲ್ಯಾನ್ ಮಾಡಿನೋ ಹುಡುಕು, ಅದರ ಬಗ್ಗೆ ನನಗಿಲ್ಲಿ ಇವಾಗ ತಿಳಿಸ್ತಾ ಇದೆ. ವಿಶ್ರಾಂತಿ. ಓಕೆ, ಇಲ್ಲಿ ಕೆಲವರಿಗೆ ವಿಶ್ರಾಂತಿ ಇದೆ. ರೆಸ್ಟ್ ಅಂತಂದರೆ ಇಲ್ಲಿ ಮೆಡಿಟೇಷನ್ ಮಾಡಿ. ಓಕೆ, ಆಪ್ಷನ್ ನಂಬರ್ 2. ಆಪ್ಷನ್ ನಂಬರ್ 1 ಕೂಡ ಇತ್ತು. ವಿಶ್ರಾಂತಿ ಅಂದ ತಕ್ಷಣ ನೀವು ಬೆಡ್ಡಲ್ಲಿ ಮಲಗೋದನ್ನು ಹೇಳ್ತಾ ಇಲ್ಲ ಇಲ್ಲಿ, ಆ ಥರ ಎನರ್ಜಿ ಕೂಡ ನನಗೆ ಇಲ್ಲಿ ಸಿಗ್ತಾ ಇಲ್ಲ. ನಂಬರ್ ಟೂ ಅಂದರೆ ಹೈ ಪ್ರೀಸ್ಟೆಸ್ ಯಾವಾಗಲೂ ಹೇಗಿರ್ತಾಳೆ ಅವಳು, ಮಾತಾಡೋದು ತುಂಬ ಕಡಿಮೆ ಅಲ್ವಾ, ಅಬ್ಸರ್ವೇಷನ್ ಜಾಸ್ತಿ ಮಾಡ್ತಾ ಇದೆ. ಸೊ ನಿಮಗೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ, ಲಿಸ್ನಿಂಗ್. ನಿಧಾನವೇ ಪ್ರಧಾನ. ಓಕೆ, ಕಾನ್ಸಿಕ್ವೆನ್ಸ್, ಪರಿಣಾಮಗಳು. ಓಕೆ, ಪರಿಣಾಮಗಳನ್ನು ನೀವು ಎದುರಿಸ್ಕೋಬೇಕಾಗುತ್ತೆ. ಆಪ್ಷನ್ ನಂಬರ್ 2 ಪರಿಣಾಮಗಳು. ಓಕೆ, ಲೈಕ್ ನೀವೇ ಮಾಡಿದಂತಹ ತಪ್ಪಿಗೆ ಪರಿಣಾಮ, ಅದರ ಪರಿಣಾಮ ಏನು ಬೀಳ್ತಾ ಅದು ನೀವೇ ಅನುಭವಿಸಬೇಕಾಗುತ್ತೆ. ಓಕೆ, ಆ್ಯಂಡ್ ನಿಮಗೆ ಮೇಜರ್ ಅರ್ಕಾನ 2 ಬಂದಿದೆ, ದ ಮೂನ್ ಆ್ಯಂಡ್ ದ ಫೂಲ್. ಅಂದರೆ ಇಲ್ಲಿ ನೀವು ಬಿಗಿನಿಂಗ್ ಇದೆ, ನೀವು ಒಪ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಬಿಗಿನಿಂಗ್ ಇದೆ. ದ ಮೂನ್ ಕಾರ್ಡ್ ಎನರ್ಜಿ, ನಿಮ್ಮ ಎನರ್ಜಿನ ನೀವು ಸೇವ್ ಮಾಡಬೇಕಾಗುತ್ತೆ ಇಲ್ಲಿ. ಓಕೆ, ಆಪ್ಷನ್ ನಂಬರ್ ಸೌಂಡ್, ಮ್ಯೂಸಿಕ್. ಓಕೆ, ಸೌಂಡ್ ಕೇಳ್ಬೋದು ನೀವು, ಅಂದರೆ ಟೆಬಿಟಿಯನ್ ಅವ್ರದ್ದು ಒಂದು ಮ್ಯೂಸಿಕ್ ಬಾಲ್ ಏನಿದೆ ನೋಡಿ, ಅದನ್ನು ಕೇಳಬಹುದು ನೀವು. ಓಕೆ, ತುಂಬ ಚೆನ್ನಾಗಿರುತ್ತೆ. ವಿಭೂತಿ. ಓಕೆ, ವಿಭೂತಿ ಅಂತ ನಾನು ಇವಾಗಷ್ಟೇ ಹೇಳಿದೆ ಅಲ್ವಾ, ಕೊಂಡುಕೊಳ್ಳು. ಕೆಲವರಿಗೆ ಇಲ್ಲಿ ಬುಕ್ ಆಗಿರ್ಬೋದು. ಈ ವಿಭೂತಿ ಅಂದ ತಕ್ಷಣ ನನಗೆ ಯಾಕೋ ಗೊತ್ತಿಲ್ಲ, ಸ್ವಾಮಿ ವಿವೇಕಾನಂದರ ಅವರ ಬುಕ್ ಕಾಣ್ತಾ ಇದೆ. ಸೊ ಮೇ ಬಿ ನೀವು ಸ್ವಾಮಿ ವಿವೇಕಾನಂದರ ಅವರ ಬುಕ್ಕು ಕೂಡ ಖರೀದಿಸಬಹುದು. ಅವರ ಬಯೋಗ್ರಫಿ ಏನಿದೆ ನೋಡಿ, ಅದನ್ನು ಕೂಡ ಓದಬಹುದು. ಓಕೆ, ಮದುವೆ. ಕೆಲವರಿಗೆ ಇಲ್ಲಿ ಮದುವೆ ಇದೆ. ಕೆಲವರು ಯೋಚನೆ ಮಾಡ್ತಾ ಇದ್ರೆ ಮದುವೆಗೆ ಆಗುತ್ತೋ ಇಲ್ವೋ ಅಂತ. ಖಂಡಿತವಾಗ್ಲೂ ಮದುವೆ ಅಂತೂ ಖಂಡಿತವಾಗ್ಲೂ ಇದೆ. ಪರಿಚಯ. ಓಕೆ, ಇಲ್ಲಿ ಪರಿಚಯ ಇದೆ. ಐ ಡೋಂಟ್ ನೋ, ಪರಿಚಯ. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್ ಮೊಂಬತ್ತಿ. ನಾನು ಇವಾಗಷ್ಟೇ ಹೇಳಿದೆ ಅಲ್ವಾ, ಇಲ್ಲಿ ಅಗರಬತ್ತಿ ಆಗಿರಬಹುದು, ಇಲ್ಲಾಂದರೆ ಕ್ಯಾಂಡಲ್. ಅಂದರೆ ಯಾವುದು ನಿಮ್ಮ ಫೈನಾನ್ಷಿಯಲ್ ಆಗಿರಬಹುದು, ಇಲ್ಲ ಅಂದರೆ ಯಾವುದೇ ರೀತಿಯಂಥ ಪ್ರಾಬ್ಲಮ್ ಇದ್ದರೆ ಮನೆಯಲ್ಲಿ, ದಯಮಾಡಿ ನಿಮ್ಮ ಮನೆಯಲ್ಲಿ ಒಂದು ಕ್ಯಾಂಡಲ್ನ ಉರಿಯಿರಿ. ಓಕೆ, ಅದರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿಬಿಟ್ಟು ಕ್ಯಾಂಡ್ಲಿನ ಒಂದು ಹುರಿದು ಬಿಡಿ. ಆಪ್ಷನ್ ನಂಬರ್ 2. ಓಕೆ, ಕೆಲವರಿಗೆ ಪರಿಣಾಮಗಳನ್ನು ಎದುರಿಸೋಕ್ಕೆ ಸಿಗಬಹುದು. ಇದೇ ಎನರ್ಜಿಯಲ್ಲಿದೆ, ದ ಮೂನ್ ಕಾರ್ಡ್ ಎನರ್ಜಿಯಲ್ಲಿದೆ. ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡಿ. ಕೆಲವೊಮ್ಮೆ ನಮ್ಮ ಇಂಟ್ಯೂಷನ್ನೇ ಹೇಳುತ್ತೆ ಈ ಜನರು ಒಳ್ಳೆಯದಲ್ಲ, ಈ ಜನರು ಸರಿಯಾಗಿಲ್ಲ ಅಂತ. ಸೊ ಅದನ್ನು ಫಾಲೋ ಮಾಡಿ. ಆಪ್ಷನ್ ನಂಬರ್ 2. ಓಕೆ, ಸೊ ಇದಿಷ್ಟು ಆಪ್ಷನ್ ನಂಬರ್ 2. ಐ ಹೋಪ್ ಈ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಆಪ್ಷನ್ ನಂಬರ್ 3 ಯಾರು ಈ ಒಂದು ಸ್ಟೋನ್ನ ಚೂಸ್ ಮಾಡಿದ್ದೀರಾ ನೋಡೋಣ ನಿಮಗೇನು ಮೆಸೇಜ್ ಆ್ಯಂಡ್ ಏನು ಗೈಡೆನ್ಸ್ ಇದೆ ಅಂತ. ನಿಮಗೆ 3 ಗೈಡೆನ್ಸ್ ಕಾರ್ಡ್ ಬಂದಿದೆ. ಸೊ ಎಸ್, ನೋಡೋಣ. ಫಸ್ಟ್ ಕಾರ್ಡ್ ದ ಕಿಂಗ್ ಆಫ್ ವಾಂಡ್ಸ್, ದ ಡೆವಿಲ್, ನೈಟ್ ಆಫ್ ಕಪ್ಸ್. ಓಕೆ, ಆಪ್ಷನ್ ನಂಬರ್ 3 ಫಸ್ಟ್ ಗೈಡೆನ್ಸ್ ಏನು ಅಂತಂದರೆ ಯಾವುದೇ ರೀತಿಯಂಥ ಅಡಿಕ್ಷನ್ ಇದೆ ಮೊದಲೇ ಅದರಿಂದ ಹೊರಗೆ ಬನ್ನಿ. ಆಪ್ಷನ್ ನಂಬರ್ 3. ಓಕೆ, ನಿಮಗೆ ಏನು ಅಂತಂದರೆ ನಿಮಗೆ ಇದರಿಂದ ಹೊರಗೆ ಬರುವಂತಹ ಅವಕಾಶ ಖಂಡಿತವಾಗ್ಲೂ ಇದೆ. ಆಪ್ಷನ್ ನಂಬರ್ 3. ಕೆಲವರಲ್ಲಿ ಕಾರ್ಮಿಕ್ ರಿಲೇಷನ್ಶಿಪ್ಪಲ್ಲಿ ಇರಬಹುದು. ಇದು ಕರ್ಮದ ಕಾರ್ಡ್ ಬಗ್ಗೆ ತಿಳಿಸುತ್ತೇನೋ. ನಿಮ್ಮ ಅಡಿಕ್ಷನ್ ಆಗಿರಬಹುದು, ನಿಮ್ಮ ನೆಗೆಟಿವ್ ಥಾಟ್ಸ್ ಆಗಿರ್ಬೋದು, ಅದರಿಂದ ಹೊರಗೆ ಬರೋದಕ್ಕೆ ಹೇಳ್ತಾ ಇದ್ದಾರೆ. ಆದಷ್ಟು ಹಾನೆಸ್ಟ್ ಆಗಿರಿ ಆ್ಯಂಡ್ ಬೋಲ್ಡ್ ಆಗಿರಿ, ಕಾನ್ಫಿಡೆಂಟ್ ಆಗಿರಿ. ಯಾವುದೇ ರೀತಿಯಾದಂತಹ ನಿರ್ಧಾರಗಳನ್ನು ತಗೊಳ್ಳುವಾಗ ಸರಿಯಾಗಿ ಯೋಚನೆ ಮಾಡಿ ಗಮನ ಇಟ್ಟು ನಿರ್ಧಾರಗಳನ್ನ ತಗೊಳ್ಳಿ. ಹಾಗೆ ಇಲ್ಲಿ ಕೆಲವರಿಗೆ ಆಫರ್ ಇದೆ, ನ್ಯೂ ಜಾಬ್ ಇದೆ, ನ್ಯೂ ಲೈಫ್ ಇದೆ ಕೆಲವರಿಗೆ ಇಲ್ಲಿ. ಓಕೆ, ಸೊ ಇದು ದ ಡೆವಿಲ್ ಇದು
ತುಂಬ ಕೆಟ್ಟ ಎನರ್ಜಿ, ಅಂದರೆ ಇದು ನಾಚಿಕೆ ಇಲ್ಲದಂತಹ ಎನರ್ಜಿ. ಇದು ಯಾವಾಗ ಬೇಕಾದರೂ ನಮ್ಮನ್ನು ಬಂದು ಅಪ್ಪಳಿಸ್ಬೋದು. ನೀವು ಒಳ್ಳೆ ಕೆಲಸ ಮಾಡ್ತಾ ಇರಬೇಕು ಅಂತಂದರೆ ಇದು ಬರ್ಬೋದು. ಸೊ ಇದನ್ನು ಕಂಟ್ರೋಲ್ ಮಾಡೋದು ನಿಮ್ಮ ಕೈಯಲ್ಲಿರೋದು. ಓಕೆ, ಅಂದರೆ ನಿಮ್ಮಲ್ಲಿದೆ ಕೀ ಅಲ್ವಾ, ನೀವು ಕಂಟ್ರೋಲ್ ಮಾಡಬೇಕು. ಸೊ ದಿ ಡೆವಿಲ್ ಕಾರ್ಡಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ನಿಮ್ಮಲ್ಲಿ ಯಾವುದೇ ರೀತಿಯಂಥ ಅಡಿಕ್ಷನ್ ಏನಾದರೂ ಇದ್ದರೆ ಅದರಿಂದ ಹೊರಗೆ ಬನ್ನಿ. ಆಪ್ಷನ್ ನಂಬರ್ 3. ಯಾವುದೇ ರೀತಿಯಂಥ ಅಡಿಕ್ಷನ್ ಆಗಿರ್ಬೋದು. ಕೆಲವರಿಗೆ ತುಂಬ ಹೊತ್ತು ಮೊಬೈಲ್ ನೋಡ್ತಾ ಇರಬಹುದು, ಇನ್ನು ಕೆಲವರು ರಿಲೇಷನ್ಶಿಪ್ನ ಈ ಥರ ಸ್ವಿಚ್ ಮಾಡ್ತಾ ಇರ್ತಾರೆ. ಸೊ ಅದು ಕೂಡ ಕೆಲವೊಮ್ಮೆ ಅಡಿಕ್ಷನ್ ಅದು. ಓಕೆ, ಸೊ ಇದು ಅದರ ಬಗ್ಗೆ ಕೂಡ ಇಲ್ಲಿ ತಿಳಿಸ್ತಾ ಇದೆ. ಆ್ಯಂಡ್ ಇನ್ನು ಕೆಲವರು ರಿಲೇಷನ್ಶಿಪ್ಪಲ್ಲಿದ್ದರೆ ಸ್ವಲ್ಪ ತುಂಬ ಜಾಗೃತರಾಗಿ. ಓಕೆ, ಸೊ ನಾನಿಲ್ಲಿ ಇಷ್ಟೇ ಹೇಳಬಲ್ಲೆ. ಆ್ಯಂಡ್ ಗೊತ್ತಾಗಿರ್ಬೋದು ನಾನು ಏನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಅಂತ ಇಲ್ಲಿ. ಓಕೆ, ಸೊ ನೀವೊಬ್ಬರೇ ಇದ್ದಾಗ ಏನೆಲ್ಲ ಮಾಡ್ತೀರಾ, ಯಾವುದಕ್ಕೆ ನಿಮಗೆ ಹೆಚ್ಚು ಅಡಿಕ್ಷನ್ ಯಾವುದ್ರಲ್ಲಿದೆ ಅದರಿಂದ ಹೊರಗೆ ಬರಲಿಕ್ಕೆ ಇಲ್ಲಿ ಹೇಳ್ತಾ ಇದ್ರೆ, ಬೇರೆ ಏನೂ ಇಲ್ಲಿ ನಿಮಗೆ ಗೈಡೆನ್ಸ್ ಇಲ್ಲ. ನಿಮ್ಮ ಅಡಿಕ್ಷನ್ ನಿಮ್ಮ ಯಾವ ರಿಲೇಷನ್ಶಿಪ್ಪಲ್ಲಿದ್ದೀರಾ, ಅಬ್ಯೂಸ್ಡ್, ತುಂಬ ನಿಮ್ಮನ್ನು ಡೌಟ್ ಮಾಡ್ತಾರಾ, ಅವರು ನಿಮಗೆ ತುಂಬ ಡೌಟ್ ಮಾಡ್ತಾರೆ, ಲೈಕ್ ಎಲ್ಲದಕ್ಕೂ ನಿಮ್ಮನ್ನು ನಿಂದಿಸ್ತಾರ, ಅಂಥವ್ರಿಂದ ಹೊರಗೆ ಬರೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಆಪ್ಷನ್ ನಂಬರ್ 2 ಅದರಿಂದ ಹೊರಗೆ ಬರ್ಲಿಕ್ಕೆ ಹೇಳ್ತಾ ಇದ್ದಾರೆ. ಕಿಂಗ್ ಆಫ್ ವಾನ್ಸ್, ಪವರ್ ನಿಮ್ಮ ಕೈಯಲ್ಲಿದೆ ಅಲ್ವಾ, ಪವರ್ ನಿಮ್ಮ ಕೈಯಲ್ಲಿದೆ. ನೀವು ಈ ಎನರ್ಜಿಯಿಂದ ಹೊರಗೆ ಬಂದರೆ ಖಂಡಿತವಾಗ್ಲೂ ನೈಟ್ ಆಫ್ ಕಪ್ಸ್ ಅಂದರೆ ಏನು, ರೊಮ್ಯಾಂಟಿಕ್, ಆ ರೊಮ್ಯಾನ್ಸ್ ಭರಿತವಾದಂತಹ ಜನರು ನಿಮಗೆ ಸಿಗಬಹುದು. ಏಂಜಲ್ ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ, ಅಂದರೆ ಆ ದೈವಶಕ್ತಿ ಯಾವಾಗಲೂ ನಿಮ್ಮನ್ನು ಹೆಲ್ಪ್ ಮಾಡುತ್ತೆ. ಡಿಸೈಡ್ ಮಾಡಬೇಕಾಗಿರೋದು ನೀವು. ಆಪ್ಷನ್ ನಂಬರ್ 3. ಓಕೆ, ಚಾಯ್ಸಸ್. ಓಕೆ, ಇಲ್ಲಿ ಚಾಯ್ಸಸ್, ಅಫ್ಕೋರ್ಸ್ ಡೆವಿಲ್ ಚಾಯ್ಸ್ ನಿಮ್ಮ ಕೈಯಲ್ಲಿದೆ. ಯಾವುದನ್ನು ಆಯ್ಕೆ ಮಾಡ್ತೀರಾ ಅದು ನಿಮ್ಮ ಕೈಯಲ್ಲಿ ಇರುವಂತಹದ್ದು. ಓಕೆ, ಸೊ ನಾನು ಇವಾಗಷ್ಟೇ ಹೇಳಿದೆ, ದ ಡೆವಿಲ್ ನಿಮ್ಮ ಆ ಒಂದು ರಿಲೇಷನ್ಶಿಪ್ಪಲ್ಲಿ ನೀವಿದ್ರೆ ಅಬ್ಯೂಸ್ ರಿಲೇಷನ್ಶಿಪ್, ನಿಮ್ಮನ್ನು ತುಂಬ ಡೌಟ್ ಮಾಡ್ತಾರೆ. ಯಾವುದೇ ರೀತಿಯಾದಂಥ ಅವರಿಗೆ ನಿಮ್ಮಲ್ಲಿ ಭರವಸೆ ಇಲ್ಲ ಅಂತಂದರೆ ಆ ರಿಲೇಷನ್ಶಿಪ್ಪಲ್ಲಿ ನೀವು ಯಾಕಿದ್ದೀರಾ, ಹೊರಗೆ ಬರ್ಬೋದಲ್ಲ. ಚಾಯ್ಸಸ್, ಆಯ್ಕೆ ನಿಮ್ಮ ಕೈಯಲ್ಲಿದೆ. ದ ಸೈಲೆನ್ಸ್. ಓಕೆ, ಈ 3 ಆಪ್ಷನಲ್ಲಿ ಕೂಡ ದ ಸೈಲೆನ್ಸ್ ಬಂದಿತ್ತು. 3 ಆಪ್ಷನಲ್ಲಿ 1ಅಲ್ಲಿತ್ತು, 2ಅಲ್ಲಿತ್ತು, ಇಲ್ಲಿ ನಿಮ್ಮಲ್ಲಿ ಕೂಡ ಇದೆ. ಬಿ ಸ್ಟಿಲ್, ಆಲ್ ದ ಆನ್ಸರ್ ಇಸ್ ಲೈ ಇನ್ ದ ಸೈಲೆನ್ಸ್. ಒಂದ್ಸಲಕ್ಕೆ ಸುಮ್ಮನೆ ಕಾಮಾಗಿ ಕೂತ್ಕೊಳ್ಳಿ. ಆಪ್ಷನ್ ನಂಬರ್ 3, ಕಾಮಾಗಿ ಕೂತ್ಕೊಳ್ಳಿ, ಏನೂ ಯೋಚನೆ ಮಾಡಬೇಡಿ, ಯಾವ ವರಿಸು ಏನೂ ಬೇಡ, ಸುಮ್ಮನೆ ಕೂತ್ಕೊಳ್ಳಿ. ಮೇ ಬಿ ನಿಮಗೆ ಆನ್ಸರ್ ಸಿಗಬಹುದು. ಓಕೆ, ದ ಸೈಲೆನ್ಸ್, ಬಿ ಸ್ಟಿಲ್ ಫಾರ್ ಆಲ್ ದ ಆನ್ಸರ್ಸ್ ಲೈ ಇನ್ ದ ಸೈಲೆನ್ಸ್. ಓಕೆ, ನಾವು ಯಾವಾಗ ನಮ್ಮ ಮೈಂಡ್ ಯಾವಾಗ ಸೈಲೆಂಟ್ ಆಗುತ್ತೆ ನೋಡಿ, ಎಲ್ಲದಕ್ಕೆ ಆನ್ಸರ್ ಅದರಲ್ಲಿ ಸಿಗುತ್ತೆ. ಓಕೆ, ಇಲ್ಲಿ ನನಗೆ ಕನೆಕ್ಟ್ ಆಗೋದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ ಕನೆಕ್ಟ್ ಆಗೋದಕ್ಕೆ ದೇವರ ಮೇಲೆ ಆ ಹೆಚ್ಚಿನ ಭಯ ಭಕ್ತಿನ ತಗೊಂಡು ಬನ್ನಿ. ಆಪ್ಷನ್ ನಂಬರ್ 3, ದ ಕ್ರೈಸ್ಟ್. ವಾವ್, ನಾನು ಇವಾಗಷ್ಟೇ ಹೇಳಿದೆ, ದೇವರ ಜೊತೆ ಕನೆಕ್ಟ್. ಓಪನ್ ದ ಡೋರ್, ಕಿಂಗ್ಡಮ್ ಆಫ್ ಹೆವೆನ್. ಓಕೆ, ಇಲ್ಲಿ ಹಾರ್ಟ್ ಚಕ್ರ. ಸೊ ನಿಮ್ಮ ಹಾರ್ಟ್ ಚಕ್ರ ಬ್ಲಾಕ್ ಆಗಿದೆ ಅಂತ ಅನಿಸ್ತಾ ಇದೆ ನನಗೆ. ಆಪ್ಷನ್ ನಂಬರ್ 3, ಹೀಲಿಂಗ್ ಅಗತ್ಯ ಇದೆ ಆಪ್ಷನ್ ನಂಬರ್ 3ಗೆ. ಓಕೆ, ಮೇ ಬಿ ಏನಾದರೂ ಒಂದು ನೀವು ಅನುಭವಿಸಿರಬಹುದು. ದ ಡೆವಿಲ್ ಬಂದಿದೆ ಅಲ್ವಾ. ಸೊ ಡೆವಿಲ್ ಬಂದರೆ ಏನು, ಲೈಫಲ್ಲಿ ಲೈಕ್ ಆಗದ್ದು ಕೂಡ ಆಗೋಗುತ್ತೆ ಅಂತ ಒಂದು ಎನರ್ಜಿ ಇದೆ ಡೆವಿಲ್. ನಾಚಿಕೆ ಇಲ್ಲದಂತಹ ಒಂದು ಎನರ್ಜಿ. ಸೊ ಕ್ರಿಸ್ಟ್ ಬಂದಿದೆ. ಕ್ರಿಸ್ಟ್ ಬಂದ ನಂತರ ನಾನು ಏನಂತ ಹೇಳಿ, ನಾನು ಇವಾಗಷ್ಟೇ ಹೇಳಿದೆ, ಆದಷ್ಟು ದೇವರಿಗೆ ಕನೆಕ್ಟ್ ಆಗಿ. ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 3. ಓಕೆ, ಆದಷ್ಟು ದೇವರ ಜೊತೆ ಕನೆಕ್ಟ್ ಆಗಿ, ನೀವು ಯಾವ ದೇವರನ್ನ ನಂಬ್ತೀರಾ ಅವ್ರನ್ನ ಜಪ ತಪ ಎಲ್ಲನೂ ಮಾಡಿ. ಓಕೆ, ಸೊ ಎಸ್, ಬೇರೆ ಏನು ಮೆಸೇಜ್ ಇದೆ ಅಂತ ನೋಡೋಣ. ಓಕೆ, ಥ್ಯಾಂಕ್ ಯು. ಮುಖವಾಡ, ದ ಡೆವಿಲ್. ನಿಮ್ಮ ಮುಖವಾಡ ಯಾವುದರಲ್ಲಿ ಹಡಗಿದೆ? ಆಪ್ಷನ್ ನಂಬರ್ 3. ನಿಮ್ಮ ಮುಖವಾಡವೇನು ಅಂದರೆ ನಿಮ್ಮ ಅಸಲಿ ಚೇರ ಅಂತ ಹೇಳ್ತಾರಲ್ವಾ, ಅಂದರೆ ನಿಜವಾದಂತಹ ಮುಖ ಯಾವುದು ನಿಮ್ಮದು. ಬೇರೆಯವ್ರ ಜೊತೆ ನೀವು ಎಷ್ಟು ಸರಿಯಾಗಿ ಮಾತಾಡ್ತಾ ಇದ್ದೀರಾ, ಇಲ್ಲಾಂದರೆ ನೀವೆಷ್ಟು ಸರಿಯಾಗಿ ಮಾತಾಡ್ತಾ ಇದ್ದೀರಾ, ನಿಮ್ಮ ನಿಜವಾದ ಮುಖ ಏನು. ಸೊ ಅದನ್ನು ನೋಡಿ, ಇದು ಅದರ ಬಗ್ಗೆ ತಿಳಿಸ್ತಾ ಇದೆ ಇಲ್ಲಿ. ಓಕೆ, ಸೆಲೆಬ್ರೇಷನ್ಸ್. ಓಕೆ, ಇಲ್ಲಿ ಸೆಲೆಬ್ರೇಷನ್ಸ್, ಸಣ್ಣ ಸಣ್ಣ ವಿಷಯಕ್ಕೆ ಎಲ್ಲ
ಹೆಚ್ಚು ಟೆನ್ಷನ್ ಮಾಡ್ತಾ ಕೂತ್ಕೊಳ್ಬೇಡಿ. ಆಪ್ಷನ್ ನಂಬರ್ 3 ಸೆಲೆಬ್ರೇಷನ್. ನನಗೆ ಇಲ್ಲಿ ಏನೋ ತುಂಬ ಸೆಲೆಬ್ರೇಟ್ ಮಾಡ್ತಾ ಇರ್ತೋ ಕಾಣ್ತಾ ಇಲ್ಲ, ಬಟ್ ಸೆಲೆಬ್ರೇಷನ್ ಏನೋ ಸಂಭ್ರಮ, ಚಿಕ್ಕ ಸಂಭ್ರಮ ದೊಡ್ಡ ಸಂಭ್ರಮ ಏನೇ ಇರಲಿ ಅದನ್ನು ತೊಗೊಂಡು ಬನ್ನಿ ಲೈಫಲ್ಲಿ. ಓಕೆ, ಸಂಭ್ರಮ ಲೈಕ್ ಯಾವುದೇ ಆಗಿರ್ಬೋದು. ಟ್ಯಾರೋ ರೀಡಿಂಗ್. ಓಕೆ, ಕೆಲವರಿಗೆ ಇಲ್ಲಿ ಅಡಿಕ್ಷನ್ ಇರ್ಬೋದು, ಟ್ಯಾರೋ ರೀಡಿಂಗ್ ಹೆಚ್ಚು ನೋಡ್ತಾ ಇರ್ಬೋದು. ಇದರಿಂದ ನಿಮ್ಮ ಎನರ್ಜಿ ಏನಿದೆ ನೋಡಿ ಅದು ತುಂಬ ಡ್ರೈನ್ ಆಗ್ತಾ ಇರ್ಬೋದು, ಲಾಸ್ಟ್ ಆಗಬಹುದು. ಓಕೆ, ಟ್ಯಾರೋ ರೀಡಿಂಗ್ನ ನಾನು ಯಾವಾಗಲೂ ಹೇಳ್ತೀನಿ ಆ್ಯಸ್ ಅ ಗೈಡೆನ್ಸ್ ಆಗಿ ತೊಗೊಳ್ಳಿ. ಸೊ ಕೆಲವರಿಗೆ ಒಂದು ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಬೆಳಿಗ್ಗೆಯಿಂದ ರಾತ್ರಿ ಹೊತ್ತು ನೀವು ಎಷ್ಟು ಟ್ಯಾರೋ ರೀಡ್ ನೋಡ್ತೀರಾ? ಆಪ್ಷನ್ ನಂಬರ್ 3 ಎಷ್ಟು ನೋಡ್ತೀರಾ ನೋಡಿ, ನೀವೆಷ್ಟು ನೋಡ್ತಾ ಇದ್ದೀರಾ ಅಂತ. ಇನ್ನು ಕೆಲವರಿಗೆ ಇಲ್ಲಿ ಏನು ಅಂತಂದರೆ ನಿಮಗೆ ಟ್ಯಾರೋ ರೀಡಿಂಗ್ ಮಾಡಬೇಕು ಅಂತಂದರೆ, ಪ್ರೈವೇಟ್ ಟ್ಯಾರೋ ರೀಡಿಂಗ್ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ಮಾಡ್ಬೋದು. ಸ್ಪಿರಿಟ್ ಗೈಡ್ ನಾನು ಇವಾಗಷ್ಟೇ ಹೇಳಿದೆ, ಕನೆಕ್ಷನ್. ಓಕೆ, ಆದಷ್ಟು ಕನೆಕ್ಟ್ ಆಗಿ ನಿಮ್ಮ ಸ್ಪಿರಿಟ್ ಗೈಡ್ ಆಗಿರ್ಬೋದು, ನೀವು ಯಾರನ್ನು ನಂಬ್ತೀರಾ ಆ ದೇವರ ಜೊತೆ ಹೆಚ್ಚು ಕನೆಕ್ಟ್ ಆಗಿ. ಓಕೆ, ಆತ್ಮವಿಶ್ವಾಸ ನಿಮಗಿರಬೇಕು, ಆತ್ಮವಿಶ್ವಾಸ. ಓಕೆ, ಇಲ್ಲಿ ಅದನ್ನು ಗೈಡೆನ್ಸ್ ಕೊಡ್ತಾ ಇದ್ರೆ ಆತ್ಮವಿಶ್ವಾಸ ಅನ್ನೋದು ವೆರಿ ಇಂಪಾರ್ಟೆಂಟ್. ಓಕೆ, ಅದ್ಭುತ. ಓಕೆ, ಅದ್ಭುತ ಅಂತ ಬಂದಿದೆ. ಮೇ ಬಿ ಈ ವರ್ಡ್ ನಿಮಗೆ ಹೆಚ್ಚು ನೋಡೋಕ್ಕೆ ಸಿಗ್ಬೋದು, ಅದ್ಭುತ, ಮಿರಕಲ್ಸ್, ಇಲ್ಲಾಂದರೆ ಮಿಸ್ಟ್ರಿ. ಸೊ ಈ ಥರದ ಏನೋ ವರ್ಡ್ಸ್ ನಿಮಗೆ ಸಿಗಬಹುದು. ಇಲ್ಲಾಂದರೆ ಇದನ್ನು ನೀವು ಬರೆದಿಟ್ಕೊಳ್ಳಿ, ಅದ್ಭುತ. ಇದನ್ನು ಆವಾಗ ನೋಡ್ತಾ ಇದ್ದರೆ ನಿಮ್ಮ ಜೀವನದಲ್ಲಿ ಕೂಡ ಅದ್ಭುತ, ನೀವು ಕೂಡ ಒಂದು ಅದ್ಭುತವಾದಂತಹ ಒಂದು ಕೆಲಸನ ಮಾಡ್ಬೋದು. ಓಕೆ, ಕೈಂಡ್, ಆದಷ್ಟು ಕೈಂಡ್ ಆಗಿರಿ. ಬಿಕಾಸ್ ದ ಡೆವಿಲ್ ಎನರ್ಜಿ ಬಂದಿದೆ. ಮೇ ಬಿ ನಿಮಗೆ ಸಿಟ್ಟು ಕೂಡ ಜಾಸ್ತಿ ಬರ್ತಾ ಇರ್ಬೋದು. ಸೊ ಆದಷ್ಟು ಕೈಂಡ್ ಆಗಿರಿ. ಎಕ್ಸ್ಪ್ಲನೇಷನ್. ಓಕೆ, ಯಾರಿಗಾದರೂ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಎಕ್ಸ್ಪ್ಲೇನ್ ಮಾಡಿ. ಓಕೆ, ಆಪ್ಷನ್ ನಂಬರ್ 3 ಕ್ರಿಯೇಷನ್. ಓಕೆ, ಇಲ್ಲಿ ಕ್ರಿಯೇಷನ್ ಬಂದಿದೆ. ಏನು ಕ್ರಿಯೇಷನ್ ಮಾಡ್ತೀರಾ? ನಿಮಗೆ ಒಂದು ಐಡಿಯಾಸ್ ಇದೆ, ನಾನು ಈ ಥರ ಮಾಡಬೇಕು, ನಾನು ಈ ಥರ ಆಗಬೇಕು, ಅದನ್ನು ಫಾಲೋ ಮಾಡಿ. ಓಕೆ, ಇಲ್ಲಿ ನೇಚರ್ ವಾಕ್. ಅಫ್ಕೋರ್ಸ್ ನಿಮಗೆ ಮೆಡಿಟೇಷನ್, ಇಲ್ಲಿ ಮೆಡಿಟೇಷನ್ ಬಗ್ಗೆನೇ ಹೇಳುತ್ತೆ. ನೇಚರ್ ವಾಕ್, ನಿಮ್ಮನ್ನು ನೀವು ಗ್ರೌಂಡ್ ಮಾಡಬೇಕಾಗುತ್ತೆ. ಆಪ್ಷನ್ ನಂಬರ್ 3 ನೇಚರ್ ವಾಕ್ ಮಾಡಿ ಆದಷ್ಟು. ಓಕೆ, ಪಾರ್ಕಿಗೆ ಹೋಗಿ ಬರೀ ಕಾಲಲ್ಲಿ ಹುಲ್ಲಿನ ಮೇಲೆ ನಡೆಯಿರಿ. ಇದರಿಂದ ನಿಮ್ಮ ಎನರ್ಜಿ ತುಂಬ ಪ್ರೊಟೆಕ್ಟ್ ಆಗುತ್ತೆ. ಆಪ್ಷನ್ ನಂಬರ್ 3. ಓಕೆ, ಸೊ ಎಸ್, ಇದಿಷ್ಟು ಆಪ್ಷನ್ ನಂಬರ್ 3. ಐ ಹೋಪ್ ಈ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.